2 ವರ್ಷಗಳಿಂದ ದುಬೈನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ ಜಯೇಶ್ ಎಂಬ ವ್ಯಕ್ತಿಯನ್ನ ಪೊಲೀಸರು ಒಬ್ಬಳು ಮಹಿಳೆಯ ಕೊಲೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ನಮಗೆಲ್ಲ ಚಿತ್ರದ ಶುರುವಿನಲ್ಲಿ ಒಂದು ಒಪಿನಿಯನ್ ಇದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ನಿಂದ ನಮ್ಮ ಒಪಿನಿಯನ್ನೇ ಚೇಂಜ್ ಆಗುತ್ತೆ. ಹಾಗಾದ್ರೆ ಆ ಮಹಿಳೆಯನ್ನ ಕೊಲೆ ಮಾಡಿದ್ಯಾರೋ, ಪೊಲೀಸರು ಜಯೇಶ್ನ ಯಾಕೆ ಅರೆಸ್ಟ್ ಮಾಡಿದ್ರು ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು 2022ರಲ್ಲಿ ಬಿಡುಗಡೆಯಾಗಿದ್ದ ನಾಲಂ ಮುರಾ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ದುಬೈನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದ ಜಯೇಶ್ 2 ವರ್ಷಗಳ ನಂತರ ವಾಪಸ್ ಭಾರತಕ್ಕೆ ಬಂದಿರ್ತಾನೆ. ಏರ್ಪೋರ್ಟ್ ನಲ್ಲಿ ಲ್ಯಾಂಡ್ ಆಗ್ತಿದ್ದ ಹಾಗೆ ತನ್ನ ಫ್ಯಾಮಿಲಿಗೆ ಕಾಲ್ ಮಾಡಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮನೆಗೆ ಬಂದು ರೀಚ್ ಆಗ್ತೀನಿ ಅಂತ ಇನ್ಫಾರ್ಮ್ ಮಾಡ್ತಾನೆ. ನಂತರ ಮನೆಗೆ ಏನಾದರೂ ತಿಂಡಿ ತೆಗೆದುಕೊಂಡು ಹೋಗೋಣ ಅಂತ ಅಲ್ಲೇ ಇದ್ದ ಶಾಪಿಂಗ್ ಸೆಂಟರ್ಗೆ ಬಂದಾಗ ಅಲ್ಲಿ ಇವನಿಗೆ ರಾಜ್ ಎಂಬ ವ್ಯಕ್ತಿ ಪರಿಚಯ ಆಗ್ತಾನೆ. ನಂತರ ಈ ಜಯೇಶ್ ಹೋಗ್ತಿದ್ದ ರೂಟ್ ನಲ್ಲಿ ರಾಜ್ ಕೂಡ ಹೋಗಬೇಕಾಗಿದ್ದ ಕಾರಣ ಹೊರಗಡೆ ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತಾ ಕಾರ್ ನಲ್ಲಿ ಕೂತಿದ್ದಾರೆ, ಬನ್ನಿ ನಿಮ್ಮನ್ನ ಡ್ರಾಪ್ ಮಾಡಿ ನಾನು ಹಾಗೆ ಹೋಗ್ತೀನಿ ಅಂತ ಅವನನ್ನ ಕರೆದುಕೊಂಡು ಹೊರಡುತ್ತಾನೆ. ಕಾರ್ ನಲ್ಲಿ ಹೋಗ್ತಿರುವಾಗ ಎಲ್ಲರೂ ಕ್ಯಾಶುಯಲ್ ಆಗಿ ಮಾತನಾಡ್ತಾ ರಾಜ್ ನ ಫ್ರೆಂಡ್ಸ್ ಈ ಜಯೇಶ್ ನ ಹೆಸರನ್ನ ಹಿಡಿದು ಕರೆದು ಬಿಡ್ತಾರೆ. ಇದನ್ನ ಕೇಳಿದ ಜಯೇಶ್ಗೆ ಒಂದೇ ಸಾರಿ ಶಾಕ್ ಆಗುತ್ತೆ. ನಾನು ಅಷ್ಟಕ್ಕೂ ನನ್ನ ಹೆಸರನ್ನ ನಿಮಗೆ ಹೇಳೇ ಇಲ್ಲ, ನನ್ನ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು, ನೀವೆಲ್ಲ ಯಾರು, ತಕ್ಷಣ ಕಾರನ್ನ ನಿಲ್ಲಿಸಿ ನಾನು ಇಲ್ಲೇ ಇಳಿದುಕೊಂಡು ಬಿಡ್ತೀನಿ ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ರಾಜ್ ಅವನಿಗೆ ಕೂಗಾಡದೆ ನಮ್ಮ ಜೊತೆ ಬಂದ್ರೆ ನಿನಗೇನೆ ಒಳ್ಳೇದು, ನಾವೆಲ್ಲ ಕ್ರೈಮ್ ಬ್ರಾಂಚ್ ಪೊಲೀಸರು ಒಂದು ಕೇಸ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಿನ್ನನ್ನ ಕರೆದುಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಲಿಬೇಶ್ ಎಂಬ ಒಬ್ಬ ಹುಡುಗ ತನ್ನ ಫ್ರೆಂಡ್ಸ್ ಗಳನ್ನ ಕರೆದುಕೊಂಡು ಹೋಗಿ ಅಖಿಲ್ ಎಂಬ ಮತ್ತೊಬ್ಬ ಹುಡುಗನಿಗೆ ಸರಿಯಾಗಿ ಹೊಡಿತಿರ್ತಾನೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪೊಲೀಸರು ಈ ಎಲ್ಲ ಹುಡುಗರನ್ನ ಸ್ಟೇಷನ್ಗೆ ಎಳೆದುಕೊಂಡು ಹೋಗಿ ಸರಿಯಾಗಿ ವಾರ್ನ್ ಮಾಡಿ ಬಿಟ್ಟು ಕಳಿಸ್ತಾರೆ. ಅಷ್ಟಕ್ಕೂ ಈ ಹುಡುಗರು ಯಾಕೆ ಹೊಡೆದಾಡಿಕೊಳ್ತಿದ್ರು ಅಂತ ಮುಂದೆ ನಮಗೆ ಗೊತ್ತಾಗುತ್ತೆ. ಈ ಕಡೆ ರಾಜ್ ಟೀಮ್ ನವರು ಜಯೇಶ್ ನನ್ನ ಸಿಟಿಯಿಂದ ದೂರದಲ್ಲಿದ್ದ ಒಂದು ಹಳೆಯ ಪಾಳು ಬಿದ್ದಿದ್ದ ಬಂಗಲೆಗೆ ಎಳೆದುಕೊಂಡು ಬರ್ತಾರೆ. ಹೆದರಿಕೊಂಡ ಈ ಜಯೇಶ್, ಸರ್ ನೀವು ಬಹುಶಃ ಬೇರೆ ಯಾರೋ ಅಂದುಕೊಂಡು ನನ್ನನ್ನ ಎಳೆದುಕೊಂಡು ಬಂದಿದ್ದೀರಾ ಅನ್ಸುತ್ತೆ, ನಾನು ಕಳೆದ 2 ವರ್ಷಗಳಿಂದ ದುಬೈನಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಅಷ್ಟಕ್ಕೂ ಇಲ್ಲಿ ಇರಲೇ ಇಲ್ಲ ಸರ್ ಅಂತ ಹೇಳ್ತೇನೆ. ಅದಕ್ಕೆ ರಾಜ್ ನಿನ್ನ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡ ನಂತರವೇ ಕರೆದುಕೊಂಡು ಬಂದಿರೋದು, ನೀನಾಗಿ ನೀನು ಮಾಡಿರುವ ಕ್ರೈಮ್ ಅನ್ನ ಒಪ್ಪಿಕೊಂಡರೆ ಒಳ್ಳೇದು ಅಂತ ಹೆದರಿಸುತ್ತಾನೆ. ಸರ್ ಅಷ್ಟಕ್ಕೂ ನೀವು ಯಾವುದರ ಬಗ್ಗೆ ಮಾತನಾಡ್ತಿದ್ದೀರಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ, ಅಟ್ಲೀಸ್ಟ್ ನನ್ನನ್ನ ಕರೆದುಕೊಂಡು ಬಂದಿರೋದಕ್ಕೆ ಕಾರಣ ಏನು ಅಂತನಾದ್ರೂ ಹೇಳಿ, ಬೇಕಾದ್ರೆ ನಮ್ಮ ಊರಿಗೆ ಬಂದು ನನ್ನ ಬಗ್ಗೆ ವಿಚಾರಿಸಿ, ನಾನು ಎಂತಹ ವ್ಯಕ್ತಿ ಅಂತ ನಿಮಗೇನೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ರಾಜ್ ಮಾತ್ರ ಮತ್ತೆ ಮತ್ತೆ ನೀನು ಮಾಡಿರುವ ಕ್ರೈಮ್ ಅನ್ನ ಒಪ್ಪಿಕೋ, ತಕ್ಷಣ ನಿನ್ನನ್ನ ಬಿಟ್ಟು ಕಳಿಸ್ತೀವಿ ಅಂತ ಹೇಳ್ತಾನೆ. ಈಗ ತಾನು ಯಾವ ತಪ್ಪನ್ನ ಮಾಡಿರಬಹುದು ಅಂತ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಜಯೇಶ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸರ್ ಹೌದು, ನಾನು ದುಬೈಗೆ ಹೋಗೋದಕ್ಕೂ ಮುಂಚೆ ಒಂದು ಆಕ್ಸಿಡೆಂಟ್ ಅನ್ನ ಮಾಡಿದ್ದೆ. ಆ ದಿನ ರಾತ್ರಿ ನಾನು ಕೆಲಸ ಮುಗಿಸಿಕೊಂಡು ನನ್ನ ಫ್ರೆಂಡ್ ಜೀಪ್ ನಲ್ಲಿ ಮನೆಗೆ ಹೋಗ್ತಿದ್ದಾಗ ಇಬ್ಬರು ಹುಡುಗರು ರಾಂಗ್ ರೂಟ್ ನಲ್ಲಿ ಸಡನ್ ಆಗಿ ಜೀಪ್ ಗೆ ಅಡ್ಡ ಬಂದು ಬಿಟ್ರು. ನನಗೆ ಜೀಪ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಅವರ ಗಾಡಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಟ್ಟೆ. ಆ ಇಬ್ಬರು ಹುಡುಗರಲ್ಲಿ ಒಬ್ಬ ಹುಡುಗ ಆನ್ ದ ಸ್ಪಾಟ್ ಸತ್ತು ಹೋದ, ಮತ್ತೊಬ್ಬನಿಗೆ ತುಂಬಾನೇ ಕ್ರಿಟಿಕಲ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದ. ಕೆಲವು ದಿನಗಳ ನಂತರ ಒಂದು ಕೆಲಸ ಇತ್ತು ಅಂತ ಹಾಸ್ಪಿಟಲ್ಗೆ ಹೋಗಿದ್ದಾಗ ಅಲ್ಲಿ ನನ್ನ ಸ್ಕೂಲ್ ಮೇಟ್ ಆಗಿದ್ದ ಮಿನಿ ಸಿಕ್ಕಿದ್ಲು. ತುಂಬಾ ದಿನಗಳ ನಂತರ ಆಕೆಯನ್ನ ಭೇಟಿಯಾಗಿದ್ದ ಕಾರಣ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳಿದೆ. ಅದಕ್ಕೆ ಆಕೆ, ಜಯೇಶ್ ನನ್ನ ತಮ್ಮನಿಗೆ ಕೆಲವು ದಿನಗಳ ಹಿಂದೆ ಯಾರೋ ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾರೆ, ನನ್ನ ತಮ್ಮ ಈಗ ತುಂಬಾನೇ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ಇದ್ದಾನೆ, ಡಾಕ್ಟರ್ಸ್ ನೋಡಿದ್ರೆ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಬಳಿ ಅಷ್ಟೊಂದು ದುಡ್ಡಿಲ್ಲ ಅಂತ ಆಕ್ಸಿಡೆಂಟ್ ನಡೆದ ಸಮಯ ಹಾಗೂ ಸ್ಥಳವನ್ನ ಹೇಳ್ತಾಳೆ. ಇದನ್ನ ಕೇಳಿದ ಜಯೇಶ್ಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಈತ ಇಬ್ಬರು ಹುಡುಗರಿಗೆ ಆಕ್ಸಿಡೆಂಟ್ ಮಾಡಿದ್ದ ಅಲ್ವಾ, ಅದರಲ್ಲಿ ಬದುಕುಳಿದು ಈಗ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರೋನೆ ಈ ಮಿನಿಯ ತಮ್ಮ. ಆಕೆ ಮುಂದುವರೆದು, ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತಾದ್ರೆ ಅವರ ಕಡೆಯಿಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸಿಕೊಳ್ಳಬಹುದು ಅಂತ ಪೊಲೀಸರು ಹೇಳ್ತಿದ್ದಾರೆ, ಆದ್ರೆ ಎಷ್ಟೇ ಹುಡುಕಿದರೂ ಕೂಡ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಾಳೆ. ಈಗ ಹೆದರಿಕೊಂಡ ಜಯೇಶ್ ತಕ್ಷಣ ತನಗೆ ಗೊತ್ತಿದ್ದ ಲಾಯರ್ ಬಳಿ ಹೋಗಿ ನಡೆದ ಎಲ್ಲವನ್ನ ಹೇಳಿಕೊಳ್ತಾನೆ. ಅದಕ್ಕೆ ಆ ಲಾಯರ್, ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ಇದು ಅಚಾನಕ್ ಆಗಿರುವ ಆಕ್ಸಿಡೆಂಟ್ ಅಲ್ವಾ, ನಿನಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಅಂತ ಒಂದು ಐಡಿಯಾ ಕೊಡ್ತಾನೆ. ಮರುದಿನ ಜಯೇಶ್
ಜಯೇಶ್ ಹಾಸ್ಪಿಟಲ್ ಬಳಿ ಹೋಗಿ ಮಿನಿಗೆ ನಿನ್ನ ತಮ್ಮನಿಗೆ ನಾನೇ ಆಕ್ಸಿಡೆಂಟ್ ಮಾಡಿದ್ದು, ಸ್ವಲ್ಪ ಸಮಯದ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದನ್ನ ಇನ್ಫಾರ್ಮ್ ಮಾಡಿ ಬಂದಿದ್ದೀನಿ, ನಿನ್ನ ತಮ್ಮನ ಆಪರೇಷನ್ಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತೇನೆ. ಇದನ್ನ ಕೇಳಿದ ಮಿನಿಯ ಗಂಡ ಜಯೇಶ್ಗೆ ಸರಿಯಾಗಿ ಹೊಡೆದಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಕತೆ ಈಗ ಪ್ರೆಸೆಂಟ್ಗೆ ಬರುತ್ತೆ. ಸರ್, ಆ ಆಕ್ಸಿಡೆಂಟ್ ಮಾಡಿದ್ದನ್ನ ಬಿಟ್ರೆ ನಾನು ಬೇರೆ ಯಾವ ತಪ್ಪನ್ನ ಕೂಡ ಮಾಡಿಲ್ಲ ಅಂತ ಹೇಳ್ತೇನೆ. ಅದೇ ಸಮಯಕ್ಕೆ ರಾಜ್ನ ಹೈಯರ್ ಆಫೀಸರ್ ಅವನಿಗೆ ಕಾಲ್ ಮಾಡ್ತಾಳೆ. ರಾಜ್, ನೀನು ತುಂಬಾನೇ ರಿಕ್ವೆಸ್ಟ್ ಮಾಡಿದೆ ಅಂತ ಈ ಕೇಸನ್ನ ಅನ್ಅಫಿಷಿಯಲ್ ಆಗಿ ಎನ್ಕ್ವೈರಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಿ. ನಮ್ಮ ಬಳಿ ಆ ಜಯೇಶ್ ವಿರುದ್ಧ ಸರಿಯಾದ ಸಾಕ್ಷಿಗಳು ಇಲ್ಲ, ಜೊತೆಗೆ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗಿಲ್ಲ. ಅವನನ್ನ ಹೆಚ್ಚು ಹೊತ್ತು ನಮ್ಮ ಕಸ್ಟಡಿಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಇಂಟ್ರೋಗೇಷನ್ ಮುಗಿಸಿ ಅವನನ್ನ ಬಿಟ್ಟು ಕಳಿಸಿ ಅಂತ ಹೇಳ್ತಾಳೆ. ಈಗ ರಾಜ್ ಮತ್ತೆ ವಾಪಸ್ ಜಯೇಶ್ ಬಳಿ ಬಂದು, ನಾವು ಕೇಳಿದ್ದು ನೀನು ಮಾಡಿರುವ ಆಕ್ಸಿಡೆಂಟ್ ಕೇಸ್ ನ ಬಗ್ಗೆ ಅಲ್ಲ, ನೀನು ಮಾಡಿರುವ ಮತ್ತೊಂದು ದೊಡ್ಡ ಕ್ರೈಮ್ ನ ಬಗ್ಗೆ ಕೇಳ್ತಿರೋದು, ಅದರ ಬಗ್ಗೆ ಹೇಳು ಅಂತ ಗದರಿಸುತ್ತಿದ್ದಂತೆ ಒಂದು ರೀತಿ ಗಾಬರಿಗೊಂಡ ಜಯೇಶ್, ಸರ್, ನಾನು ಅದನ್ನ ಬೇಕು ಅಂತ ಮಾಡಲಿಲ್ಲ. ಊರಲ್ಲಿ ತುಂಬಾನೇ ಸಾಲ ಇರೋ ಕಾರಣ ದುಬೈಯಿಂದ ಬರುವಾಗ ಒಂದು ಗೋಲ್ಡ್ ಬಿಸ್ಕೆಟ್ ಅನ್ನ ಸ್ಮಗಲ್ ಮಾಡಿಕೊಂಡು ಬಂದಿದ್ದೀನಿ. ಬೇಕಾದ್ರೆ ಆ ಗೋಲ್ಡ್ ಬಿಸ್ಕೆಟ್ ಅನ್ನ ನೀವೇ ಇಟ್ಟುಕೊಳ್ಳಿ, ನನ್ನನ್ನ ಮಾತ್ರ ಜೈಲಿಗೆ ಕಳುಹಿಸಬೇಡಿ, ಮನೆಯಲ್ಲಿ ನನ್ನ ತಂದೆ ತಾಯಿ ಕಾಯುತ್ತಿದ್ದಾರೆ ಸರ್ ಅಂತ ಹೇಳ್ತೇನೆ. ಇವನ ಮಾತುಗಳನ್ನ ಕೇಳಿದ ರಾಜ್ ಹಾಗೂ ಅವನ ಟೀಮ್ ನವರು ನಗೋದಕ್ಕೆ ಶುರು ಮಾಡ್ತಾರೆ. ಜಯೇಶ್ ಇದನ್ನ ತಾನೇ ಬೋನಸ್ ಅಂತ ಹೇಳೋದು, ನಾವೇ ಒಂದು ಕೇಸ್ ನ ಬಗ್ಗೆ ವಿಚಾರಣೆ ಮಾಡ್ತಿದ್ರೆ ನೀನು ಇಲ್ಲಿಯವರೆಗೂ ಮಾಡಿರುವ ಎಲ್ಲ ಕ್ರೈಮ್ ಗಳನ್ನ ಒಪ್ಪಿಕೊಳ್ತಿದ್ಯಾ? ನಾವು ಅಷ್ಟಕ್ಕೂ ಕೇಳಿದ್ದು ಈ ಗೋಲ್ಡ್ ಬಿಸ್ಕೆಟ್ ನ ಬಗ್ಗೆ ಕೂಡ ಅಲ್ಲ. ಸರಿ, ಈಗ ಸರಿಯಾಗಿ ನೆನಪು ಮಾಡಿಕೊಂಡು ಹೇಳು, ನೀನು ದುಬೈಗೆ ಹೋಗೋದಕ್ಕೂ ಮುಂಚೆ ನಿಮ್ಮ ಊರಲ್ಲಿ ಯಾವುದಾದ್ರೂ ಕ್ರೈಮ್ ನಡೆದಿತ್ತಾ? ನೆನಪಿಸಿಕೊಂಡ ಜಯೇಶ್, ಹೌದು ಸರ್, ನಮ್ಮ ಊರಲ್ಲಿ ಸುಮಾ ಎಂಬ ಒಬ್ಬಳು ಮಹಿಳೆ ಇದ್ದಳು, ಆಕೆಯ ಕೊಲೆಯಾಗಿತ್ತು ಅಂತ ಹೇಳ್ತಾನೆ. ಸರಿ, ನೀನು ದುಬೈಗೆ ಹೋಗೋದಕ್ಕೂ ಮುಂಚೆ ಊರಲ್ಲಿ ಇರುತ್ತಿದ್ದಾಗ ಯಾವ ರೀತಿ ಬಟ್ಟೆಗಳನ್ನ ಹಾಕಿಕೊಳ್ತಿದ್ದೆ? ಅಂದ್ರೆ ಲುಂಗಿಯನ್ನ ಹಾಕ್ತಿದ್ದ ಅಥವಾ ಪ್ಯಾಂಟ್ ಅನ್ನ ಹಾಕ್ತಿದ್ದ? ಯಾವ ರೀತಿ ಚಪ್ಪಲಿಗಳನ್ನ ಧರಿಸುತ್ತಿದ್ದೆ? ಹಾಗೂ ನಿನ್ನ ಬಳಿ ಯಾವ ಬೈಕ್ ಇತ್ತು ಅಂತ ಕೇಳ್ತಾರೆ. ಸರ್, ನನ್ನ ಬಳಿ ಒಂದು ಬ್ಲಾಕ್ ಕಲರ್ ನ ಬೈಕ್ ಇತ್ತು, ನಾನು ಯಾವಾಗಲೂ ಪ್ಯಾಂಟ್ ಅನ್ನೇ ಹಾಕಿಕೊಳ್ತಿದ್ದೆ ಹಾಗೂ ಬೆಲ್ಟ್ ಚಪ್ಪಲಿಗಳನ್ನ ಹಾಕಿಕೊಳ್ತಿದ್ದೆ. ಆದ್ರೆ ಸರ್, ಇದನ್ನೆಲ್ಲ ನನ್ನ ಬಳಿ ಯಾಕೆ ವಿಚಾರಿಸ್ತಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ರಾಜ್ ಮಾತ್ರ ಆ ಕೊಲೆಯ ಬಗ್ಗೆ ನಿನಗೆ ಏನೇನೋ ಗೊತ್ತಿದೆಯೋ ಎಲ್ಲವನ್ನ ಹೇಳುವಂತ ಗದರಿಸುತ್ತಾನೆ. ಸರ್, ಆ ಸುಮಾ ನಮ್ಮ ಮನೆಯಿಂದ ಸ್ವಲ್ಪವೇ ದೂರದಲ್ಲಿ ವಾಸ ಮಾಡ್ತಿದ್ಲು, ಆಕೆಗೂ ನನಗೂ ಅಷ್ಟಾಗಿ ಪರಿಚಯ ಇರಲಿಲ್ಲ. ಆಕೆ ಗಂಡ ಆಕೆಯನ್ನ ಬಿಟ್ಟು ಹೋಗಿದ್ದ. ಆಕೆ ತನ್ನ ಮಗ ಲಿಬೇಶ್ ಜೊತೆ ವಾಸ ಮಾಡ್ತಿದ್ಲು. ಆ ಲಿಬೇಶ್ಗೆ ಅಖಿಲ್ ಎಂಬ ಒಬ್ಬ ಪೊಲಿಟಿಷಿಯನ್ ಮಗನ ಜೊತೆ ಫ್ರೆಂಡ್ಶಿಪ್ ಇತ್ತು. ಆತ ಯಾವಾಗಲೂ ಅವನ ಜೊತೆನೆ ಸುತ್ತಾಡ್ತಿದ್ದ. ಆದ್ರೆ ಒಂದು ದಿನ ಲಿಬೇಶ್ ಅಖಿಲ್ ಬಳಿ ಬೈಕ್ ಅನ್ನ ಕೇಳಿದಾಗ ಆತ, ನೀನು ಈ ನಡುವೆ ಡ್ರಗ್ಸ್ ಡೀಲಿಂಗ್ ಮಾಡ್ತಿರುವವರ ಜೊತೆ ಓಡಾಡ್ತಿದ್ಯಾ, ನಿನಗೆ ಬೈಕ್ ಕೊಟ್ರೆ ನನಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿದ್ನಂತೆ. ಈ ಸಣ್ಣ ವಿಷಯಕ್ಕೆ ಇಬ್ಬರ ಮಧ್ಯ ಜಗಳ ಶುರುವಾಗಿ ಕಡೆಗೆ ಇಬ್ಬರು ಹೊಡೆದಾಡಿಕೊಂಡಿದ್ರು. ಕೊನೆಗೆ ಅಖಿಲ್ ಅದೇ ಕೋಪದಲ್ಲಿ ಲಿಬೇಶ್ ನ ಮನೆಗೆ ಹೋಗಿ ಅವನ ತಾಯಿಯನ್ನ ಅಂದ್ರೆ ಅಸುಮಾಳನ್ನ ಹೊಡೆದು ಸಾಯಿಸಿ ಬಿಟ್ಟಿದ್ದ ಅಂತ ಊರಿನವರೆಲ್ಲ ಮಾತನಾಡಿಕೊಳ್ತಿದ್ರು. ಆದ್ರೆ ಪೊಲೀಸರು ಅಖಿಲ್ ನನ್ನ ಮಾತ್ರ ಅರೆಸ್ಟ್ ಮಾಡದೆ ಊರಿನ ಎಲ್ಲ ಜನರನ್ನ ಎನ್ಕ್ವೈರಿ ಮಾಡಿದ್ರು. ನನ್ನ ಬಳಿ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡಿದ್ರು ಸರ್ ಅಂತ ಹೇಳ್ತಾನೆ. ಈಗ ರಾಜ್ ಕಾನ್ಸ್ಟೇಬಲ್ ಗಳನ್ನ ಕರೆದುಕೊಂಡು ಪಕ್ಕಕ್ಕೆ ಬರ್ತಾನೆ. ಇವನ ಟೀಮ್ ನಲ್ಲಿದ್ದ ಸುಬೇರ್ ಎಂಬ ಒಬ್ಬ ಕಾನ್ಸ್ಟೇಬಲ್, ಸರ್, ಈತನನ್ನ ನೋಡಿದ್ರೆ ಕೊಲೆ ಮಾಡುವಷ್ಟು ಧೈರ್ಯ ಇಲ್ಲ ಅಂತ ಅನ್ಸುತ್ತೆ, ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ, ಇವನನ್ನ ಬಿಟ್ಟು ಕಳಿಸೋದೆ ಒಳ್ಳೇದು ಅಂತ ಹೇಳ್ತಾನೆ. ಆದ್ರೆ ರಾಜ್ಗೆ ಮಾತ್ರ ಈ ಜಯೇಶ್ ತಮ್ಮ ಬಳಿ ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಅನುಮಾನ ಇರುತ್ತೆ. ಮತ್ತೊಂದು ಕಡೆ ತುಂಬಾ ಹೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಅಂತ ಜಯೇಶ್ ನ ಮನೆಯವರು ಲೋಕಲ್ MLA ಅನ್ನ ಕರೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆ ಹೈಯರ್ ಆಫೀಸರ್ ಮತ್ತೆ ರಾಜ್ಗೆ ಕಾಲ್ ಮಾಡ್ತಾಳೆ. ಆದರೆ ರಾಜ್ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಲ್ಯಾಪ್ಟಾಪ್ ನಲ್ಲಿ ಆ ಊರಿನಲ್ಲಿ ಟೀ ಫ್ಯಾಕ್ಟರಿ ನಡೆಸುತ್ತಿದ್ದ ಥಾಮಸ್ ಎಂಬ ವ್ಯಕ್ತಿ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಅನ್ನ ಪ್ಲೇ ಮಾಡ್ತಾನೆ. ಆ ವಿಡಿಯೋದಲ್ಲಿ ಆತ, ಸುಮಾ ಕೊಲೆಯಾದ ದಿನ ನಮ್ಮ ಫ್ಯಾಕ್ಟರಿಯಲ್ಲಿ ರಿಪೇರಿ ಕೆಲಸ ಇದ್ದ ಕಾರಣ ನಾನು ಎಲೆಕ್ಟ್ರಿಷಿಯನ್ ಜಯೇಶ್ಗೆ ಕಾಲ್ ಮಾಡಿದ್ದೆ, ಆತ ತಕ್ಷಣ ಹೊರಟು ಬರ್ತೀನಿ ಅಂತ ಹೇಳ್ದ. ಆದ್ರೆ ತುಂಬಾ ಹೊತ್ತು ಬಾರದ ಕಾರಣ ಪದೇ ಪದೇ ಕಾಲ್ ಮಾಡಿದ್ರು ಕೂಡ ಆತ ಕಾಲ್ ಪಿಕ್ ಮಾಡ್ಲಿಲ್ಲ. 2 ದಿನಗಳ ನಂತರ ಭೇಟಿಯಾದಾಗ, ಮೊನ್ನೆ ತುಂಬಾನೇ ಕೆಲಸ ಇತ್ತು, ಅದಕ್ಕೆ ಅರ್ಜೆಂಟ್ ಆಗಿ ಬೇರೆ ಊರಿಗೆ ಹೋಗಿದ್ದೆ, ಅದಕ್ಕೆ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳ್ದ. ಆದ್ರೆ ಸುಮಾಳ ಕೊಲೆಯ ಕೇಸ್ ನಲ್ಲಿ ನನಗೆ ಅವನ ಮೇಲೆ ಅನುಮಾನ ಇದೆ ಸರ್ ಅಂತ ಹೇಳಿರ್ತಾನೆ. ಇದನ್ನ ನೋಡಿದ ಜಯೇಶ್, ಸರ್, ಆ ದಿನ ಆತ ನನಗೆ ಕಾಲ್ ಮಾಡಿದ್ದೇನೋ ನಿಜಾನೇ, ಆದ್ರೆ ಅರ್ಜೆಂಟ್ ಆಗಿ ಕೆಲಸ ಬಂದ ಕಾರಣ ಬೇರೆ ಊರಿಗೆ ಹೋಗಿದ್ದೆ, ಅದಕ್ಕೆ ಆತನ ಫೋನ್ ಅನ್ನ ಪಿಕ್ ಮಾಡ್ಲಿಲ್ಲ, ಅದೊಂದೇ ಕಾರಣವನ್ನ ಇಟ್ಕೊಂಡು ನಾನೇ ಈ ಕೊಲೆಯನ್ನ ಮಾಡಿದ್ದೀನಿ ಅಂತ ಅನುಮಾನ ಪಡ್ತಿರೋದು ಎಷ್ಟು ಸರಿ ಸರ್ ಅಂತ ಕೇಳ್ತಾನೆ. ಈಗ ರಾಜ್ ಜಯೇಶ್ ನ ಫೋನ್ ನಲ್ಲಿದ್ದ ಅವನ ಹಳೆಯ ಬೈಕ್ ನ ಫೋಟೋವನ್ನ ಕಾನ್ಸ್ಟೇಬಲ್ ಗಳಿಗೆ ಕಳಿಸುತ್ತಾನೆ. ಆ ಇಬ್ಬರು ಕಾನ್ಸ್ಟೇಬಲ್ ಗಳು ತಕ್ಷಣ ಆ ಫೋಟೋವನ್ನ ತೆಗೆದುಕೊಂಡು ಹೋಗಿ ಆ ಊರಿನಲ್ಲಿ ಪೇಪರ್ ಹಾಕುತ್ತಿದ್ದ ವ್ಯಕ್ತಿಗೆ ತೋರಿಸಿ, ಸುಮಾ ಕೊಲೆಯಾದ ದಿನ ಆಕೆಯ ಮನೆಯ ಬಳಿ ನೀನು ನೋಡಿದ್ದ ಬೈಕ್
ಇದೇನಾ ಅಂತ ವಿಚಾರಿಸುತ್ತಾರೆ. ಹೌದು ಸರ್, ಇದೇ ರೀತಿಯ ಬೈಕ್ ಅನ್ನೇ ನಾನು ನೋಡಿದ್ದು, ಜೊತೆಗೆ ಮನೆಯ ಮುಂದೆ ಬೆಲ್ಟ್ ಚಪ್ಪಲಿ ಇರೋದನ್ನ ಕೂಡ ನೋಡಿದ್ದೆ ಅಂತ ಹೇಳ್ತೇನೆ. ಈಗ ಜಯೇಶ್ ಹೇಳ್ತಾನೆ, ಸರ್ ನಮ್ಮ ಊರಲ್ಲಿ ನನ್ನ ರೀತಿಯ ಬ್ಲಾಕ್ ಕಲರ್ ಬೈಕ್ ಅನ್ನ ತುಂಬಾ ಜನ ಯೂಸ್ ಮಾಡ್ತಿದ್ರು, ಆದ್ರೆ ನೀವು ಮಾತ್ರ ನನ್ನ ಮೇಲೇನೆ ಯಾಕೆ ಅನುಮಾನ ಪಡ್ತಿದ್ದೀರಾ? ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ, ನಾನು ಮನೆಗೆ ಹೋಗ್ಬೇಕು ಅಂತ ಬೇಡಿಕೊಳ್ತಾನೆ. ಮತ್ತೊಂದು ಕಡೆ IMLA ಕಡೆಯಿಂದ ಪೊಲೀಸರಿಗೆ ಪ್ರೆಷರ್ ಜಾಸ್ತಿ ಆದ ಕಾರಣ ಹೈಯರ್ ಆಫೀಸರ್ ಮತ್ತೆ ರಾಜ್ಗೆ ಕಾಲ್ ಮಾಡಿ ತಕ್ಷಣ ಅವನನ್ನ ಬಿಟ್ಟು ಕಳಿಸಿ ಅಂತ ಹೇಳ್ತಾಳೆ. ಈಗ ಒಂದು ಐಡಿಯಾ ಮಾಡಿದ ರಾಜ್, ನಿನ್ನ ತಾಯಿಗೆ ಫೋನ್ ಮಾಡಿ ಸಿಟಿಯಲ್ಲಿರುವ ನನ್ನ ಫ್ರೆಂಡ್ಗೆ ದುಡ್ಡು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಮನೆಗೆ ಬರ್ತೀನಿ ಅಂತ ಇನ್ಫಾರ್ಮ್ ಮಾಡು, ಇಲ್ಲಾಂದ್ರೆ ಈ ಕೊಲೆಯನ್ನ ಮಾಡಿದ್ದು ನೀನೆ ಅಂತ ಈ ಕೇಸನ್ನ ನಿನ್ನ ಮೇಲೇನೆ ಹಾಕಿ ಬಿಡ್ತೀವಿ ಅಂತ ಹೆದರಿಸುತ್ತಾನೆ. ಹೆದರಿಕೊಂಡ ಜಯೇಶ್ ತಕ್ಷಣ ತನ್ನ ತಾಯಿಗೆ ಕಾಲ್ ಮಾಡಿ ಇವರು ಹೇಳಿದ ರೀತಿನೇ ಹೇಳ್ತಾನೆ. ತನ್ನ ಮಗ ಕಾಲ್ ಮಾಡಿದ್ದನ್ನ ನೋಡಿದ ಇವನ ತಾಯಿ ಆತ ಸೇಫ್ ಆಗಿದ್ದಾನೆ ಅಂತ ತಾವು ಕೊಟ್ಟಿದ್ದ ಕಂಪ್ಲೇಂಟ್ ಅನ್ನ ವಾಪಸ್ ಪಡೆದುಕೊಳ್ತಾರೆ. ಈಗ ರಾಜ್ ಹೇಳ್ತಾನೆ, ನೀನು ನಮ್ಮ ಕಸ್ಟಡಿಯಲ್ಲಿ ಇದೆಯಾ ಅಂತ ಯಾರಿಗೂ ಗೊತ್ತಿಲ್ಲ, ನಿನ್ನನ್ನ ನಾವೀಗ ಕೊಲೆ ಮಾಡಿದ್ರು ಕೂಡ ನಮ್ಮನ್ನ ಯಾರು ಕೇಳೋದಿಲ್ಲ, ಸುಮ್ಮನೆ ನೀನು ಮಾಡಿರುವ ತಪ್ಪನ್ನ ಒಪ್ಪಿಕೊಂಡ್ರೆ ನಿನಗೇನೆ ಒಳ್ಳೇದು ಅಂತ ಮತ್ತೆ ಹೆದರಿಸುತ್ತಾನೆ. ಆದ್ರೆ ಈ ಬಾರಿ ಮಾತ್ರ, ಸರ್ ನೀವು ನನ್ನನ್ನ ಸಾಯಿಸಿದ್ರು ಪರವಾಗಿಲ್ಲ, ನಾನು ಮಾತ್ರ ಮಾಡದೇ ಇರುವ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ವಾದ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ದಿನ ನಿನ್ನ ಮೊಬೈಲ್ ಯಾವ್ಯಾವ ಜಾಗದಲ್ಲಿ ಲೊಕೇಟ್ ಆಗಿತ್ತು ಅಂತ ಈಗಾಗಲೇ ಟ್ರ್ಯಾಕ್ ಮಾಡಿದ್ದೀವಿ. ಮೊದಲಿಗೆ ನೀನು ನಿನ್ನ ಮನೆಯಿಂದ ಅಂಗಡಿಗೆ ಹೋಗಿದ್ಯಾ, ನಂತರ ನಿನ್ನ ಮೊಬೈಲ್ ಲೊಕೇಶನ್ ಸುಮಾ ಮನೆಯ ಕಡೆ ಡಿಟೆಕ್ಟ್ ಆಗಿದೆ, ನಂತರ ಅಲ್ಲಿಂದ ಮುಂದೆ ಪಂಪನರ್ ಎಂಬ ಊರಿನಿಂದ ದೂರ ಇರುವ ಮತ್ತೊಂದು ಜಾಗದಲ್ಲಿ ಡಿಟೆಕ್ಟ್ ಆಗಿದೆ. ಅನುಮಾನ ಬಂದು ಆ ಏರಿಯಾಗೆ ಹೋಗಿ ಚೆಕ್ ಮಾಡಿದಾಗ ಸುಮಾಳ ರಕ್ತ ಅಂಟಿದ್ದ ಬಟ್ಟೆಗಳು ಅಲ್ಲಿ ನಮಗೆ ಸಿಕ್ಕಿದ್ವು ಅಂತ ಹೇಳ್ತಾ ಇವನನ್ನ ಅಲ್ಲಿಗೆ ಕರೆದುಕೊಂಡು ಹೊರಡ್ತಾರೆ. ದಾರಿಯಲ್ಲಿ ಹೋಗುವಾಗ ಜಯೇಶ್, ಈಗಾಗಲೇ ನಿನ್ನ ಮೊಬೈಲ್ ಹಿಸ್ಟರಿಯನ್ನ ಕೂಡ ಚೆಕ್ ಮಾಡಿದ್ದೀವಿ, ನೀನು ದುಬೈಯಲ್ಲಿದ್ದಾಗ ನಿನ್ನ ತಾಯಿಗೆ ಸುಮಾರು 100ರಿಂದ 200 ಬಾರಿ ಮಾತ್ರ ಕಾಲ್ ಮಾಡಿದ್ಯಾ, ಆದ್ರೆ ಮಿನಿಗೆ ಮಾತ್ರ 300ರಿಂದ 400 ಬಾರಿ ಕಾಲ್ ಮಾಡಿದ್ಯಾ. ಇದನ್ನ ನೋಡಿದ್ರೆ ಆ ಮಿನಿ ಎಂಬ ಮಹಿಳೆ ನಿನಗೆ ತುಂಬಾನೇ ಕ್ಲೋಸ್ ಅನ್ಸುತ್ತೆ ಅಲ್ವಾ? ಖಂಡಿತ ಆಕೆಯ ಬಳಿ ಈ ಕೊಲೆಯ ಬಗ್ಗೆ ಏನಾದ್ರೂ ಹೇಳಿರ್ತೀಯಾ. ಹೀಗನ್ನುತ್ತಿದ್ದ ಹಾಗೆ ಜಯೇಶ್ ಬೆವರೋದಕ್ಕೆ ಶುರುವಾಗ್ತಾನೆ. ಸ್ನೇಹಿತರೆ, ಆ ಮಿನಿ ಎಂಬ ಮಹಿಳೆ ಯಾರು ಅಂತ ಈಗಾಗಲೇ ನಿಮಗೆ ಗೊತ್ತಲ್ವಾ? ಆ ಮಿನಿಯ ತಮ್ಮನಿಗೆ ಆಕ್ಸಿಡೆಂಟ್ ಆದ ನಂತರ ಅವನ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಸೋದಕ್ಕೆ ಇವರಿಬ್ಬರು ಒಟ್ಟಿಗೆ ಸುತ್ತಾಡೋದಕ್ಕೆ ಶುರು ಮಾಡಿರ್ತಾರೆ. ದಿನಗಳು ಕಳೆದಂತೆ ಇಬ್ಬರ ಮಧ್ಯ ಫ್ರೆಂಡ್ಶಿಪ್ ಹೆಚ್ಚಾಗಿ ನಂತರ ಇಬ್ಬರು ಅಕ್ರಮ ಸಂಬಂಧ ಶುರು ಮಾಡಿಕೊಂಡಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ, ಸರ್ ದಯವಿಟ್ಟು ಮಿನಿಯ ಮನೆಗೆ ಹೋಗೋದು ಬೇಡ, ಈ ವಿಷಯ ಆಕೆಯ ಗಂಡನಿಗೆ ಆಗಲಿ ಅಥವಾ ಊರಿನವರಿಗೆ ಆಗ್ಲಿ ಗೊತ್ತಾದ್ರೆ ನಮ್ಮಿಬ್ಬರ ಮರ್ಯಾದೆ ಹೋಗುತ್ತೆ ಅಂತ ಅಳುತ್ತಾ ಬೇಡಿಕೊಳ್ತಾನೆ. ಆದ್ರೆ ರಾಜ್ ಮಾತ್ರ, ಇಲ್ಲ ಮಿನಿ ಮನೆಗೆ ಹೋಗ್ತೀವಿ, ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದ್ದ ಹಾಗೆ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕೋಪಗೊಂಡ ಜಯೇಶ್, ಸರ್ ಎಷ್ಟು ಸಾರಿ ನಿಮಗೆ ಹೇಳೋದು ಆಕೆ ಮನೆಗೆ ಹೋಗ್ಬೇಡಿ ಅಂತ, ಈ ಕೊಲೆಯ ಬಗ್ಗೆ ಆಕೆಗೆ ನಾನು ಏನು ಕೂಡ ಹೇಳಿಲ್ಲ ಅಂತ ಕಿರುಚಿಕೊಳ್ತಾನೆ. ಇದನ್ನ ಕೇಳಿದ ರಾಜ್ ಹಾಗೂ ಅವನ ಟೀಮ್ ನವರಿಗೆ ಶಾಕ್ ಆಗುತ್ತೆ. ಹಾಗಾದ್ರೆ ಆ ಕೊಲೆಯ ಬಗ್ಗೆ ನೀನು ಮುಚ್ಚಿಟ್ಟಿರುವ ವಿಷಯ ಏನು ಅಂತ ಕೇಳ್ತಾರೆ. ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗುತ್ತೆ. ಆ ದಿನ ಜಯೇಶ್ ಅಂಗಡಿಯಲ್ಲಿ ಕೂತಿದ್ದಾಗ ಥಾಮಸ್ ಫೋನ್ ಮಾಡಿ, ನಮ್ಮ ಫ್ಯಾಕ್ಟರಿಯಲ್ಲಿ ಮೋಟಾರ್ ವರ್ಕ್ ಆಗ್ತಿಲ್ಲ, ತಕ್ಷಣ ಬಂದು ರಿಪೇರಿ ಮಾಡಿ ಕೊಡು ಅಂತ ಕಾಲ್ ಮಾಡಿ ಕರೆದಿರ್ತಾನೆ. ಈತ ಥಾಮಸ್ ನ ಫ್ಯಾಕ್ಟರಿ ಕಡೆ ಹೋಗ್ತಿದ್ದಾಗ ರಾಜನ್ ಎಂಬ ಮತ್ತೊಬ್ಬ ವ್ಯಕ್ತಿ ಕಾಲ್ ಮಾಡ್ತಾನೆ. ನಾನು ಬಾಡಿಗೆಗೆ ಕೊಟ್ಟಿರುವ ಮನೆಯಲ್ಲಿ ಬೆಳಿಗ್ಗೆಯಿಂದ ಕರೆಂಟ್ ಇಲ್ವಂತೆ, ಒಂದು ಸಾರಿ ಹೋಗಿ ಚೆಕ್ ಮಾಡು ಅಂತ ಹೇಳ್ತಾನೆ. ಹೇಗಿದ್ರು ಅದೇ ದಾರಿಯಲ್ಲಿ ಹೋಗ್ತಿದ್ದೀನಲ್ಲ ಅಂತ ಆ ರಾಜನ್ ಹೇಳಿದ ಮನೆಗೆ ಹೋಗ್ತಾನೆ. ಆ ಮನೆಯಲ್ಲಿ ಒಂದಷ್ಟು ಜನ ಹುಡುಗರು ಹಾಗೂ ಹುಡುಗಿಯರು ಒಂದು ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಅಂತ ಒಂದು ಸ್ಟೋರಿಯನ್ನ ಡಿಸ್ಕಸ್ ಮಾಡ್ತಾ ಡ್ರಿಂಕ್ಸ್ ಹಾಗೂ ಡ್ರಗ್ಸ್ ತೆಗೆದುಕೊಳ್ತಾ ಕೂತಿರ್ತಾರೆ. ಆ ಹುಡುಗರು ಈ ಜಯೇಶ್ಗೂ ಕೂಡ ಡ್ರಿಂಕ್ಸ್ ಹಾಗೂ ಡ್ರಗ್ಸ್ ಅನ್ನ ಕೊಡ್ತಾರೆ. ನಂತರ ಇವನನ್ನ ಕಿಚಾಯಿಸೋದಕ್ಕೆ ಅಂತ ನಿಮ್ಮನ್ನೇ ನಾವು ಶಾರ್ಟ್ ಫಿಲ್ಮ್ಗೆ ಹೀರೋ ಮಾಡ್ತೀವಿ ಅಂತ ಹೇಳಿ ಹೊಗಳ್ತಾರೆ. ಇವರು ನಿಜಾನೇ ಹೇಳ್ತಿದ್ದಾರೆ ಅಂತ ಅಂದುಕೊಂಡ ಜಯೇಶ್ ನಶೆಯಲ್ಲಿ ವಾಪಸ್ ಹೋಗ್ತಿದ್ದಾಗ ಅಲ್ಲಿ ಸುಮಾ ತನ್ನ ಮನೆಯ ಮುಂದೆ ಸೆಲ್ಫಿ ತೆಗೆದುಕೊಳ್ತಾ ನಿಂತಿರೋದನ್ನ ನೋಡ್ತಾನೆ. ಮೊದಲೇ ಆಕೆ ಮೇಲೆ ಕಣ್ಣು ಹಾಕಿದ್ದ ಈತ ಆಕೆ ಬಳಿ ಹೋಗಿ, ನಾನು ಮುಂದೆ ಒಂದು ದಿನ ದೊಡ್ಡ ಹೀರೋ ಆಗ್ತೀನಿ, ನನ್ನ ಜೊತೆ ಕೂಡ ಒಂದು ಫೋಟೋ ತೆಗೆದುಕೊಂತ ಆಕೆಯನ್ನ ತಬ್ಬಿಕೊಂಡು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗ್ತಾನೆ. ಇದರಿಂದ ಕೋಪಗೊಂಡ ಸುಮಾ ತಕ್ಷಣ ಅವನನ್ನ ದೂರಕ್ಕೆ ತಳ್ಳಿ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡ್ತಾಳೆ. ಮೊದಲೇ ನಶೆಯಲ್ಲಿದ್ದ ಈತ ಸುಮಾ ತನಗೆ ಹೊಡೆದಿದ್ದನ್ನ ನೋಡಿ ಕೋಪಗೊಂಡು ಅಲ್ಲೇ ಇದ್ದ ಒಂದು ರಾಡ್ ಅನ್ನ ತೆಗೆದು ಆಕೆ ತಲೆಗೆ ಹೊಡೆದು ಬಿಡುತ್ತಾನೆ. ಕುಸಿದು ಕೆಳಗಡೆ ಬಿದ್ದ ಸುಮ್ಮಳ ತಲೆಯಿಂದ ತುಂಬಾನೇ ರಕ್ತಸ್ರಾವ ಆಗಿ ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ಹೆದರಿಕೊಂಡ ಈತ ತಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ನಂತರ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರುವಾಗ್ತಿದ್ದ ಹಾಗೆ
ದುಬೈಗೆ ಎಸ್ಕೇಪ್ ಆಗಿ ಬಿಡ್ತಾನೆ. ಈಗ ಆ ಸುಮ್ಮಳ ಕೊಲೆಯನ್ನ ಮಾಡಿದ್ದು ಈ ಜಯೇಶ್ ಅಂತ ಗೊತ್ತಾಗ್ತಿದ್ದ ಹಾಗೆ ಎಲ್ಲ ನ್ಯೂಸ್ ಪೇಪರ್ ಹಾಗೂ ಟಿವಿಗಳಲ್ಲೂ ಈ ಸುದ್ದಿ ವೈರಲ್ ಆಗುತ್ತೆ. ಮತ್ತೊಂದು ಕಡೆ ತನ್ನ ತಾಯಿಯನ್ನ ಸಾಯಿಸಿದ್ದು ಆ ಅಖಿಲ್ ಅಲ್ಲ ಅಂತ ಗೊತ್ತಾಗಿ ಲಿಬೇಶ್ ಅವನ ಬಳಿ ಹೋಗಿ ಸಾರಿ ಕೇಳ್ತಾನೆ. ಈ ಕಡೆ ರಾಜ್, ನಿನ್ನನ್ನ ಅರೆಸ್ಟ್ ಮಾಡಿದ್ದೆ ಒಳ್ಳೇದಾಯ್ತು. ದುಬೈಯಿಂದ ಗೋಲ್ಡ್ ಅನ್ನೇ ಸ್ಮಗ್ಲಿಂಗ್ ಮಾಡ್ತಿರುವ ನೀನು ಖಂಡಿತವಾಗಿಯೂ ಮುಂದೊಂದು ದಿನ ನೀನು ಅಕ್ರಮ ಸಂಬಂಧ ಇಟ್ಟುಕೊಂಡಿರುವ ಆ ಮಿನಿಯನ್ನ ದಕ್ಕಿಸಿಕೊಳ್ಳೋದಕ್ಕೆ ಆಕೆ ಗಂಡನನ್ನ ಕೂಡ ಸಾಯಿಸುತ್ತಿದ್ದೋ ಏನೋ ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ಈ ಜಯೇಶ್ ಎಂತಹ ಕ್ರಿಮಿನಲ್ ಮೈಂಡೆಡ್ ವ್ಯಕ್ತಿ ಅಂತ ನಮಗೆ ಗೊತ್ತಾಗುತ್ತೆ. ನಾನು ಮಿನಿಯ ಗಂಡನನ್ನ ಸಾಯಿಸಿದ ಮೇಲೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಬಹುದಲ್ವಾ, ಈಗಲೇ ಯಾಕೆ ಇದನ್ನೆಲ್ಲ ಕೇಳ್ತಿದ್ದೀರಾ ಅಂತ ವಿಚಿತ್ರವಾಗಿ ನಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.